ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವಾಲ್ಮೀಕಿ ರಾಮಾಯಣ ಆಧಾರಿತವಾದಂತಹ ಶ್ರೀ ರಾಮಾಯಣ ಕಥಾಧಾರ ಮುಂದುವರಿಸ್ತಾ ಇದ್ದೀವಿ. ಮನೆಯ ಮೊದಲ ಪಾಠಶಾಲೆ, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ದಶರಥನ ಅರಮನೆ ಅದೇ ಆಗಿತ್ತು. ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಮನೆಯ ಮೊದಲ ಪಾಠಶಾಲೆ. ಕೌಸಲ್ಯ ಸಂಸ್ಕಾರ ಕೊಡ್ತಿಲ್ವ ರಾಮನಿಗೆ? 1.5 ವರ್ಷಕ್ಕೆ ಕಾಯೋದಲ್ಲ. ಯಾವಾಗ ಕೇಳ್ತಾರೆ, 1 ವರ್ಷ ಕಾಯ್ತಾ ಇದ್ದೀವ್ರಿ, 1 ವರ್ಷ ಯಾವಾಗ ಆಗುತ್ತೋ ಅಂತ, ಇದಕ್ಕೆ ಸ್ಕೂಲ್ ಕಳಿಸ್ಬೇಕಾಗಿದೆ. ಏನು ಕಳಿಸಿ ಏನು ಮಾಡ್ತೀರಿ ಹೇಳಿ? ಕಳಿಸಿದ್ರೇನು ಬಿಟ್ಟರೆ ಏನು? 1.5 ವರ್ಷಕ್ಕೆ ನಮ್ಮಿಂದ ನಾವೇ ದೂರ ಮಾಡಿ ಆಮೇಲೆ 20 ವರ್ಷ ಆದಮೇಲೆ ದೂರ ಆದವಲ್ಲ ಅಂತ ಒದ್ದಾಡ್ತೀವಿ. ಆ ದೂರ ಆಗುವ ಸಂಸ್ಕಾರ ಕೊಟ್ಟವ್ರು ಯಾರು? ಕೊಡ್ತಿರೋರು ಯಾರು? ನಾವೇನೆ. ಕೌಸಲ್ಯ ಮಡಿಲಲ್ಲಿ ಸಂಸ್ಕಾರ ಸಿಗ್ತಾ ಇತ್ತು, ಕೈಕೇಯಿ ಮಡಿಲಲ್ಲಿ ಭರತನಿಗೆ ಸಂಸ್ಕಾರ ಸಿಕ್ತು. ಮತ್ತು ಯಾವ ರೀತಿಯಾಗಿ ಸಮ್ಮಿಳಿತರಾಗಿದ್ದು ಅಂತ ಹೇಳಿದ್ರೆ, ಅಲ್ಲಿ ಬೇರೆ ಬೇರೆಯೇ ಇರಲಿಲ್ಲ. ನಿನ್ನಮ್ಮ ಅವಳು, ಅವಳಮ್ಮ ಇವನು ಅಂತೇಳಿ ಇರಲಿಲ್ಲ. ಭರತ ಕೌಸಲ್ಯ ಮಡಿಲಿನಲ್ಲೇ ಬೆಳೀತಾನೆ. ರಾಮ ಕೈಕೇಯಿಗೆ ಹೆಚ್ಚು ಸೇವೆ ಮಾಡ್ತಾ ಇರ್ತಾನೆ. ತಕರಾರು ಮಾಡಲಿಲ್ಲ ಕೌಸಲ್ಯ. ಅವಳು ನನಗೆ ಅಷ್ಟು ಅನುಕೂಲವಾಗಿಲ್ಲ, ಹಾಗೆ ಇತ್ತು. ಮುಂದೆ ನೋಡ್ತೀವಿ ನಾವು ಅಯೋಧ್ಯಾಕಾಂಡದಲ್ಲಿ. ನೀನು ಅಲ್ಲಿಗೆ ಹೋಗಬೇಡ ಅದು ನಾವು ನೋಡ್ತೀವಲ್ಲ. ಮಕ್ಕಳನ್ನ ಬೇರೆ ಕಡೆ ಕಳಿಸೋದೇ ಇಲ್ಲ, ಪಕ್ಕದ ಮನೆಗೆ ಕಳಿಸೋದಿಲ್ಲ. ಅಥವಾ ಯಾರಾದರೂ ನೆಂಟರಿಷ್ಟ ಮನೆಗೆ ಹೋಗ್ತೀವ, ಇಲ್ಲವೇ ಇಲ್ಲ. ಎಲ್ಲೋ ಯಾವುದೋ ಕಾರ್ಯಕ್ರಮದಲ್ಲಿ ಅದು ಬಹಳ ನಾಟಕೀಯವಾಗಿ ಅಲ್ಲೂ ಬೆರೆಯೋದಿಲ್ಲ. ಯಾವ ಹೊತ್ತಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಊಟದ ಹೊತ್ತಿಗೆ ಹೋಗ್ತೀವಿ ಅಷ್ಟೇ. 12 ಗಂಟೆಗೆ ಹೋಗ್ತೀವಿ, 2 ಗಂಟೆಗೆ ಬರ್ತೀವಿ. ಯಾವ ಸಂಸ್ಕಾರ ಸಿಗ್ತದೆ, ಯಾವ ಸಂಬಂಧ ಬೆಳೀತದೆ, ಯಾವ ಬಾಂಧವ್ಯ ಗಟ್ಟಿ ಆಗ್ತದೆ? 4 ಮಕ್ಕಳಲ್ಲಿ ಭೇದವೇ ಇರಲಿಲ್ಲ. ಎಲ್ಲರನ್ನೂ ತಾಯಿ ಅಂತ ಕಾಣ್ತಾಯಿದ್ರು. ಚಿಕ್ಕಮ್ಮ ದೊಡ್ಡಮ್ಮ ಸಂಬಂಧಗಳಲ್ಲಿ ಇದ್ದಿರ್ಬೋದು. ನೋಡ್ತೀವಿ ನಾವು ಮುಂದೆ. ಭರತ ಕೇಕೆಯ ದೇಶದಿಂದ ಬಂದಾಗ, ವಿಷಯ ಗೊತ್ತಾದಾಗ ಅವನು ಆಶ್ರಯ ಪಡೆದದ್ದು ಕೈಕೇಯಿಲೇ ಅಲ್ಲ, ಕೌಸಲ್ಯ ಮಡಿಲಿನಲ್ಲಿ ಆ ರಾತ್ರಿ ಕಳೀತಾನೆ, ತಲೆಯನ್ನಿಟ್ಟು ಕಣ್ಣೀರು ಸುರಿಸ್ತಾ. ಕೌಸಲ್ಯ ದೂರಲಿಲ್ಲ, ನಿನ್ನಿಂದನೇ ನನ್ನ ಮಗ ಕಾಡ್ಗೋದ ಅಂತ ಹೇಳಲಿಲ್ಲ ಅವನಿಗೆ. ತನ್ನ ಮಡಿಲಿನಲ್ಲಿ ಸಾಂತ್ವನದ ತಂಪನ್ನು ಏರಿತಾಳೆ ಕೌಸಲ್ಯ. ಇಡೀ ಜಗತ್ತಿಗೆ ಕೊಟ್ಟಂತಹ ಒಂದು ಶ್ರೇಷ್ಠವಾದದ್ದು ಏನಾದರೂ ಇದ್ದರೆ ಭಾರತ, ಅದು ಭಾರತೀಯ ಕುಟುಂಬ ಪದ್ಧತಿ. ಏನು ನಮ್ಮ ಕುಟುಂಬ ಪದ್ಧತಿ ಇದೆಯಲ್ಲ, ಜಗತ್ತಿನಲ್ಲಿ ನೆಲ್ಲಿಯೂ ಕೂಡ ಕಾಣದೇ ಇರುವಂಥದ್ದು, ಅನನ್ಯವಾಗಿರುವಂಥ ಒಂದು ಪದ್ಧತಿ, ಕುಟುಂಬ ಪದ್ಧತಿ ನಮ್ಮದು. ಭಾರತೀಯ ಕುಟುಂಬ ಪದ್ಧತಿಯ ಮುಂದೆ ಮಿಗಿಲಾದದ್ದು ಇನ್ಯಾವುದೂ ಕೂಡ ಇಲ್ಲ. ಶ್ರೇಷ್ಠವಾದಂಥ ಪರಂಪರೆ ಭಾರತ ಹೀಗೆ ಅನಾದಿ ಕಾಲದಿಂದ ಈ ರೀತಿಯಾಗಿ ಉಳಿದುಕೊಂಡು ಬೆಳೆದುಕೊಂಡು ಹೋಗ್ತಿರುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತೀಯ ಕುಟುಂಬ ವ್ಯವಸ್ಥೆ. ಕೇವಲ ಮನೆಯವ್ರಿಗೆ ಮಾತ್ರ, ಹಿಂದೆ ವಠಾರಗಳು ಅಂತಿರ್ತಾ ಇತ್ತು. ಆಗ ಮಕ್ಕಳು ಯಾರ ಮನೆಯಲ್ಲಿ ಬೆಳೀತಾ ಇದ್ರು, ಯಾರ ಮನೆಯಲ್ಲಿ ಊಟ ಮಾಡ್ತಿದ್ರು, ಯಾರ ಮನೆಯಲ್ಲಿ ತಿಂಡಿ ತಿಂತಾಯಿದ್ರು ಗೊತ್ತಾಗ್ತಾ ಇರಲಿಲ್ಲ. ಅನೇಕರು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಆ ತಾಯಿಗೇನಾದ್ರು ತೊಂದರೆ ಬಂದರೆ ತಮ್ಮ ಮಕ್ಕಳಿಗೆ ಹಾಲು ಉಣಿಸದೆ ಆ ಬೇರೆ ಮಗುವಿಗೆ ಹಾಲು ಉಣಿಸಿ ಆ ಮಕ್ಕಳನ್ನು ಬೆಳೆಸಿದ್ದಾರೆ. ಉದಾಹರಣೆಯನ್ನು ಕಾಣ್ತೀವಿ ನಾವು, ಬೇಕಾದಷ್ಟು ಉದಾಹರಣೆಯನ್ನು ಕಾಣ್ತೀವಿ ನಾವು. ತಮ್ಮ ಮಕ್ಕಳಿಗೆ ತೊಂದರೆ ಆದರೂ ಕೂಡ ಭಾರತೀಯ ಕುಟುಂಬದ ಶ್ರೇಷ್ಠತೆ ಜಗತ್ತಿನಲ್ಲಿ ನೆಲ್ಲಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಇದನ್ನು ನಾವು ಇವತ್ತು ಪಾಲನೆ ಮಾಡಬೇಕಾಗಿದೆ, ಪೋಷಣೆಯನ್ನು ಮಾಡಬೇಕಾಗಿದೆ. ಮನೆಯಲ್ಲಿರುವಂಥ ಜನ ಎಲ್ಲ ಹೇಗೆ ಇದ್ದೀವಿ ನಾವು? ನಮ್ಮ ಕುಟುಂಬಗಳು ಯಾವ ರೀತಿಯಾಗಿ ಆಗಿದೆ? ಅತ್ಯಂತ ಸಂಕುಚಿತ ಕುಟುಂಬಗಳಾಗಿಬಿಟ್ಟಿದ್ದಾವೆ. ನ್ಯಾನೋ ಕುಟುಂಬ, ನ್ಯಾನೋದಿಗೆ ನಾನು ಒಬ್ಬನೇ, ನಾನೊಂದು ಕುಟುಂಬ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ ಇವತ್ತು. ಗಂಡ ಹೆಂಡತಿ ಮನೆಯಲ್ಲಿ ಇದ್ದರೂ ಕೂಡ ಅವಳೊಂದು ದಿಕ್ಕು, ಇವನೊಂದು ದಿಕ್ಕು. ಇವನೊಂದು ಊಟ ಮಾಡ್ತಾನೆ, ಅವನೊಂದು ಊಟ ಮಾಡ್ತಾರೆ. 4 ಜನ ಮಕ್ಕಳು ಇದ್ದರೆ ಯಾರೂ ಇಲ್ಲ. ಎಲ್ಲೋ ಹಾಕೊಂಡು ನಾನು ತಿಂದೆ, ಅವನೆಲ್ಲ ಹಾಕೊಂಡು ಅವನು ತಿಂದ, ಇನ್ನೆಲ್ಲ ಅವನು ತಿಂದ ಬಿಟ್ಟರೆ ಬಿಟ್ಟ. ಮನೆಯಲ್ಲಿ ಅಷ್ಟೆಲ್ಲ ಮಾಡಿರ್ತಾರೆ, ಅದು ರುಚಿಲ್ಲ ನನಗೆ. ಎಂಥದ್ದೋ ಹೊತ್ತು ತರಿಸ್ಕೊಂಡು ತಿಂತೀನಿ. ಆಹಾರ ತಯಾರು ಮಾಡೋದು ಅಂತ ಹೇಳಿದ್ರೆ ಏನೋ ಒಂದಷ್ಟು ಮಿಷಿನಿಗೆ ತುಂಬಿಸೋದಲ್ಲ, ಗಾಡಿಗೆ ಪೆಟ್ರೋಲ್ ತುಂಬಿಸ್ತಂತಲ್ಲ, ಮನುಷ್ಯನ ಶರೀರಕ್ಕೆ ಆಹಾರ ಅಂತ ಹೇಳ್ತದೆ.
ಆಹಾರ ಎಲ್ಲಕ್ಕೂ ಸಂಬಂಧಪಟ್ಟಿರುವಂಥದ್ದು. ನಮ್ಮ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾವ ಭಾವದಲ್ಲಿ ಆಹಾರ ತಯಾರು ಮಾಡಬೇಕು, ನಾವು ಯಾವ ರೀತಿಯಾಗಿ ಆಹಾರದ ಸಿದ್ಧತೆ ಮಾಡಬೇಕು, ಯಾವ ಭಾವದಲ್ಲಿ ನಾವು ಕೊಡಬೇಕು ಆಹಾರವನ್ನು, ಇದೆಲ್ಲವೂ ಕೂಡ ಸ್ವಲ್ಪವೂ ತಪ್ಪದೆ ವ್ಯವಸ್ಥಿತವಾಗಿ ನಡೀತಾ ಇತ್ತು ದಶರಥನ ಅರಮನೆಯಲ್ಲಿ. ಈ ರೀತಿ ಆದಾಗ ಎಳೆಯ ಮಕ್ಕಳು ತಿಳಿವು ಮೊಳೆತು ಬೆಳೆವುದ ನೋಡು. ನಾವು ಮಾಡಬೇಕು, ಕೃಷಿ ಮಾಡಬೇಕು. ಹೀಗೆ ಚೆನ್ನಾಗಿ ಕಷ್ಟಪಟ್ಟು ಜೋಪಾನ ಮಾಡಿ ನಾನೇ ಹಾಕಿದಂಥ ಮಾವಿನ ಸಸಿ ಚೆನ್ನಾಗಿ ಜೋಪಾನ ಮಾಡಿ ಬೆಳೆಸಿದಾಗ ದೊಡ್ಡದಾಗುತ್ತದೆ, ಒಳ್ಳೆಯ ಸಿಹಿ ಹಣ್ಣುಗಳು ಸಿಗ್ತವೆ. ಅದು ಅವನ ಕೃಪೆ ಇರಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಏನಾಗ್ತಾಯಿದೆ ನಮ್ಮ ಕೈಯಲ್ಲಿಲ್ಲ, ಅದು ಬೇರೆ ವಿಚಾರ. ಆದರೆ ನನ್ನ ಪ್ರಯತ್ನವನ್ನು ನಾನು ಮಾಡಬೇಕು. ಆ 4 ಮಕ್ಕಳಿಗೆ ಎಂಥ ಒಂದು ಸಂಸ್ಕಾರ ಸಿಕ್ಕಿತ್ತು ಅರಮನೆಯಲ್ಲಿ, ಸರ್ವಶ್ರೇಷ್ಠವಾದಂಥ ಸಂಸ್ಕಾರ. ಆ 4 ಮಕ್ಕಳು ಬೆಳೀತಾ ಇದ್ದಾರೆ, ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ. ಆ 4 ಜನರಲ್ಲಿಯೂ ಕೂಡ ತೇಷಾಂ ಕೇತುರಿವ ಜ್ಯೇಷ್ಠೋ ರಾಮೋ ರತಿಕರಪಿತೋ. ಆ 4 ಮಕ್ಕಳಲ್ಲಿ ಎಲ್ಲರೂ ಕೂಡ ದಶರಥನಿಗೆ ಬಹಳ ಪ್ರಿಯ. ಆದರೆ ದೊಡ್ಡವನಾದಂಥ ಹಿರಿಯನಾದಂತಹ ರಾಮ ಹೆಚ್ಚು ಪ್ರಿಯನಂತೆ. ಅವನು ದಶರಥನ ಕೀರ್ತಿಧ್ವಜದಂತೆ ಇದ್ದ ಅಂತೇಳಿ. ದಶರಥನಿಗೆ ಮಾತ್ರ ಅಲ್ಲ, ಬಭೂವ ಭೂಯೋ ಭೂತಾನಾಂ ಸ್ವಯಂ ಭೂರಿವ ಸಮ್ಮತಃ. ದಶರಥನಿಗೆ ಕೀರ್ತಿಧ್ವಜನಾಗಿದ್ದ, ಅದೇ ರೀತಿಯಲ್ಲಿ ಎಲ್ಲ ಜನರಿಗೂ ಕೂಡ ಅವನು ಬ್ರಹ್ಮದೇವನಂತೆ ಪೂಜ್ಯನಾಗಿದ್ದನಂತೆ. ವಯಸ್ಸು 16 ಆಗಲಿಲ್ಲ ಇನ್ನು. ಆ 15ನೆಯ ವಯಸ್ಸಿನವರೆಗೂ ದಶರಥ, ಕೌಸಲ್ಯೆ ಇವರು ಯಾವ ರೀತಿಯ ಸಂಸ್ಕಾರವನ್ನು ಕೊಟ್ಟಿದ್ದರು ರಾಮನಿಗೆ, ಕೈಕೇಯಿ ಯಾವ ರೀತಿಯ ಸಂಸ್ಕಾರವನ್ನು ಕೊಟ್ಟಿದ್ಲು ಭರತನಿಗೆ, ಸುಮಿತ್ರೆ ಲಕ್ಷ್ಮಣ ಶತ್ರುಘ್ನರಿಗೆ ಯಾವ ರೀತಿಯಾದ ಸಂಸ್ಕಾರವನ್ನು ಕೊಟ್ಟಿದ್ದಳು, ಅದರ ಅಭಿವ್ಯಕ್ತಿ ಇವೆಲ್ಲವೂ ಕೂಡ. ಈ ವರ್ಣನೆಗಳ ಮೇಲೆ ನಾವು ಅವ್ರಿಗೆ ಎಂತಹ ಸಂಸ್ಕಾರ ಸಿಕ್ಕಿತ್ತು ಅಂತ ಯೋಚನೆಯನ್ನು ಮಾಡ್ಬೋದು. ಇವತ್ತಿನ ದಿವಸ ನಾವೇ ಆ ರೀತಿಯಾಗಿ ಬಿಡಿಸಿರ್ತೀವಿ. ಅವ್ನಿಗೆ ಎಷ್ಟು ಸಂಬಳ ಬರ್ತದೆ ಗೊತ್ತಿಲ್ಲ ನಮಗೆ ಅಂತೇಳಿ. ದೊಡ್ಡಸ್ತಿಗೆ ಅಲ್ಲ, ಅಥವಾ ಅದು ಕಳಪೆ ಅಂತೆಯೂ ಅಲ್ಲ, ಅದು ಮರ್ಯಾದೆ ಅಲ್ಲವೇ ಅದು. ಅವನು ಏನು ಮಾಡ್ತಾನೆ, ಎಲ್ಲಿ ಕೆಲಸ ಮಾಡ್ತಾನೆ, ಯಾವುದು ಏನೂ ಕೂಡ ಗೊತ್ತಿಲ್ಲ ನಮಗೆ. ಆ ರೀತಿ ಅಲ್ಲ. ರಾಮ ಏನೇನು ಮಾಡ್ತಿದ್ದ ಎಲ್ಲವನ್ನು ಬಂದು ಪ್ರತಿನಿತ್ಯ ತಂದೆಗೆ ಹೇಳ್ತಾ ಇದ್ದ, ವರದಿ ಮಾಡ್ತಾ ಇದ್ದ, ಎಲ್ಲವನ್ನು ತಿಳಿಸ್ತಾ ಇದ್ದ, ಎಲ್ಲವನ್ನು ಹೇಳ್ಕೊಳ್ತಾ ಇದ್ದ. ನಮಗೆ ಗೊತ್ತಿರಬೇಕಲ್ಲ ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತೇಳಿ. ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಅನಾಹುತ ಆದಾಗ ಗೊತ್ತಾಗ್ತದೆ, ಹಣೆ ಹಣೆ ಬಡ್ಕೊಳ್ತೀವಿ, ತಲೆ ತಲೆ ಚಚ್ಕೊಳ್ತೀವಿ, 3 ಕಾಸಿಗೂ ಉಪಯೋಗ ಇಲ್ಲ. ಅದು ಕೇವಲ ತಂದೆಗೆ ಮಾತ್ರ ಅಲ್ಲ, ಬಭೂವ ಭೂಯೋ ಭೂತಾನಾಂ ಎಲ್ಲರಿಗೂ ಕೂಡ, ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೂ ಹಿತಕರವಾಗಿದ್ದ ರಾಮಚಂದ್ರ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲರಿಗೂ ಉಪಕಾರಿಯಾಗಿರಬೇಕು. ನಾವೇನಾಗಿದ್ದೀವಿ, ಅದಕ್ಕೆ ಆ ಗೋವಿನಾಡು ಭಾಳ ಚೆನ್ನಾಗಿದೆ ಅಲ್ವಾ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಎಷ್ಟು ಚೆನ್ನಾಗಿದೆ ಹಾಡು. ಸುಟ್ಟರೆ ನಸುಲಿಗೆ ವಿಭೂತಿಯಾದೆ, ಇನಾರಿಗಾದಿಯೋ ಎಲೆಮಾನವ. ಮನುಷ್ಯ ಎಲ್ಲರಿಗೂ ಆಗಬೇಕು, ಅದಕ್ಕೋಸ್ಕರ ಮನುಷ್ಯ ಅಂತಿರುವಂಥದ್ದು. ಮನುಷ್ಯ ಅಂತೇಳಿ ಹಾಗೆ ನಾನು ಪ್ರಾಣಿಯಂತೆ ನಡ್ಕೊಂಡ್ರೆ ಆ ಮನುಷ್ಯತ್ವಕ್ಕೆ ಏನಾದರೂ ಅರ್ಥ ಇದೆಯಾ? ಮನುಷ್ಯ ಜನ್ಮಕ್ಕೆ ಏನಾದರೂ ಕೂಡ ಅರ್ಥ ಇದೆಯಾ? ರಾಜನ ಮಕ್ಕಳು ಶ್ರೀಮಂತಿಕೆ ಇವತ್ತು ನೋಡ್ತೀವಲ್ವಾ. ರಾಜಕಾರಣಿಗಳ ಮಕ್ಕಳು ಹೇಗಾಗಿದ್ದಾರೆ ರೀ, ನಾವು ಹೇಳೋದೇ ಬೇಕಾಗಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಪವಾದ ಇಲ್ಲದೇ ಇರೋರು ಹೇಳ್ದಂಗೆ ಆಗಿಬಿಟ್ಟಿದೆ. ಎಲ್ಲಿಯೋ ಬೆರಳಿಕೆ ಜನ ಸಿಗ್ಬೋದು ಈ ದೇಶದಲ್ಲಿ. ಪ್ರಧಾನಮಂತ್ರಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಈ ರೀತಿಯಾಗಿ ರಾಜಕಾರಣಿಗಳ ಮಕ್ಕಳು ನೋಡ್ತಾ ಇದ್ದೀವಿ. ಬಿಹಾರದ ಚುನಾವಣೆಯಲ್ಲಿ ನೋಡ್ತಾ ಇದ್ದೀವಿ, ದೇಶದ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ. ಮರಿಮಗ ಹೇಗಾಡ್ತಾ ಇದ್ದಾನೆ ಗೊತ್ತಾಗಿರ್ಬೋದು. ಮರಿಮಗ ಅಂದರೆ ನಿಮ್ಗೆ ಯಾರು ಅಂತೇಳಿ ಅಲ್ವೇ?
ಏನಾದ್ರು ವಿವೇಕ ಇದೆಯಾ ಮರಿ ಮಗನಿಗೆ? ಹಾಂ, ಅವನಿಗೆ ಅವನ ವಿಲಾಸಿ ಜೀವನವೇ ಮುಖ್ಯವಾಗಿಬಿಟ್ಟಿದೆ. ದೇಶದ ಹಿತವೇ ಬೇಕಾಗಿಲ್ಲ. ಇಂತಹ ಒಂದು ಉತ್ತಮ ಸ್ಥಿತಿಯಲ್ಲಿ ದೇಶ ಇರುವಾಗ ದೇಶದ ಮರ್ಯಾದೆಯನ್ನು ಪರದೇಶಗಳಿಗೂ ಕಳೀತಾ ಇದ್ದಾನಲ್ಲ, ಅವನನ್ನು ರಾಜಕಾರಣಿ ಅನ್ನಬೇಕಾ? ಅವನು ನಾನೇ ಪ್ರಧಾನಿ ಆಗಲಿಕ್ಕೆ ಹೊರಟಿದ್ದೀನಿ ಅಂತ ಹೊರಟುಬಿಟ್ಟಿದ್ದಾನಲ್ಲ. ಯೋಚನೆ ಮಾಡಿ. ಅವನು ಯೋಚನೆ ಮಾಡಲ್ಲ, ನಾವೆಲ್ಲ ಯೋಚನೆ ಮಾಡಬೇಕು. ನಾವು ಸುಮ್ಮನೆ ರಾಮರಾಜ್ಯ ಅಂತ ಹೇಳಿದ್ರೆ ಅಲ್ಲ, ರಾಮರಾಜ್ಯ ಮಾಡುವ ಹೊಣೆಗಾರಿಕೆ ನಿಮ್ಮೆಲ್ಲರ ಮೇಲೆ ಇದೆ. ನಾವು ತೀರ್ಮಾನ ಮಾಡಬೇಕು ಯಾವ ರೀತಿಯಾದ ರಾಜ್ಯ ನಮಗೆ ಬೇಕು ಅಂತೇಳಿ, ಯಾವ ರೀತಿಯಾದ ಮುಖ್ಯಮಂತ್ರಿ ಬೇಕು ನಮಗೆ. ಯೋಚನೆ ಮಾಡಿ. ಎಂಥವನು ಬೇಕು ಯೋಚನೆಯನ್ನು ಮಾಡಿ. ನಮ್ಮ ಕೈಯಲ್ಲಿದೆ ಅದು, ನಮ್ಮ ಹೊಣೆಗಾರಿಕೆ ಅದು. ಉತ್ತಮ ಪ್ರಜೆಗಳ ನಿರ್ಮಾಣ ಮಾಡುವಂಥದ್ದು, ಆ ಮೂಲಕ ಉತ್ತಮ ಸಮಾಜ, ಆ ಮೂಲಕ ಉತ್ತಮವಾದಂಥ ಸರ್ಕಾರ, ಇದು ನಮ್ಮ ಹೊಣೆಗಾರಿಕೆ. ಯಾಕೆ ಸಂಸ್ಕಾರ ಕೊಡಬೇಕು ಅಂದರೆ ಎಲ್ಲ ಕಾರಣಕ್ಕೋಸ್ಕರ. ಒಬ್ಬ ರಾಜನ ಮಕ್ಕಳ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ. ಇಂದಿನ ಪರಿಭಾಷೆಯಲ್ಲಿ ಒಬ್ಬ ರಾಜಕಾರಣಿಯ ಮಕ್ಕಳ ಕಥೆಯನ್ನು ಕೇಳ್ತಾ ಇದ್ದೀವಿ. ಒಬ್ಬ ರಾಜಕಾರಣಿಯಾದಂಥ ದಶರಥ, ಉತ್ತಮ ರಾಜಕಾರಣಿಯಾದಂಥ ದಶರಥ ತನ್ನ ಮಕ್ಕಳಿಗೆ ಯಾವ ರೀತಿಯಾದ ಶಿಕ್ಷಣವನ್ನು ಕೊಟ್ಟಿದ್ದ, ಯಾವ ರೀತಿಯಾದ ಒಂದು ಶೈಕ್ಷಣಿಕ ಸಂಸ್ಕಾರ ಅವರಿಗೆ ಆಗಿತ್ತು, ಸಾಮಾಜಿಕ ಸಂಸ್ಕಾರ ಅವರಿಗೆ ಆಗಿತ್ತು, ರಾಜಕೀಯ ಸಂಸ್ಕಾರ ಅವರಿಗೆ ಆಗಿತ್ತು. ಅವೆಲ್ಲವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಎಲ್ಲ ರೀತಿಯಾದ ಸಂಸ್ಕಾರವನ್ನು ಕೊಟ್ಟಿದ್ದ ಅವರಿಗೆ. ಎಲ್ಲ ರೀತಿಯಾದ ಸಂಸ್ಕಾರ, ಯಾವುದೋ ಒಂದು ರೀತಿಯಲ್ಲೇ ಅಲ್ಲ, ಯಾವುದೋ ಒಂದು ವಿಷಯದಲ್ಲಿ ಅಲ್ಲ. ಮತ್ತು ನೋಡ್ತೀವಿ ನಾವು ಮಕ್ಕಳಿಗೆ ಯಾವುದೋ ಒಂದನ್ನು ಮಾಡಿ ಅದರಲ್ಲೇ ಹೋಗು ನೀನು ಅಂತ, ಅದು ಬಿಟ್ಟು ಇನ್ನೊಂದು ಗೊತ್ತಿಲ್ಲ ಅವನಿಗೆ. ಹೋಗಿ ನೀನು ಸ್ವಲ್ಪ ಹಾಲು ತೊಗೊಂಡು ಬಾ, ಸಕ್ಕರೆ ತೊಗೊಂಡು ಬಾ ಅಂದರೆ ಗೊತ್ತಿಲ್ಲ ಅವನಿಗೆ. ಅದಕ್ಕೂ ಬಟನ್ ಒತ್ತಿ ತರಿಸ್ಕೊಳ್ತೀವಿ ನಾವು. ನಮ್ಮ ಸಾಮಾನ್ಯ ಬುದ್ಧಿ ಸರ್ವನಾಶ ಆಗಿಬಿಟ್ಟಿದೆ ಇವತ್ತಿನ ದಿವಸ. ವಿವೇಕವೇ ಇಲ್ಲ ನಮಗೆ. ಯಾವ್ಯಾವ ರೀತಿಯ ಎಲ್ಲ ಸರ್ವತೋಮುಖವಾದಂಥ ಶಿಕ್ಷಣ ಸಿಕ್ಕಿತ್ತು, ಸರ್ವತೋಮುಖವಾದಂಥ ಸಂಸ್ಕಾರ ಸಿಕ್ಕಿತ್ತು ದಶರಥನ ಮಕ್ಕಳಿಗೆ. ಎಲ್ಲ ರೀತಿಯಾದ ಸಂಸ್ಕಾರ, ನಡತೆ, ಗುಣ, ವ್ಯವಹಾರ, ರಾಜಕೀಯ, ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ಉತ್ತಮವಾದ ಸಂಸ್ಕಾರ ಸಿಕ್ಕಿತ್ತು. ಅವೆಲ್ಲದರ ಜೊತೆಯಲ್ಲಿ ಇಂಥದ್ದು ಕಡಿಮೆ ಇತ್ತು ಅಂಥೇಳಿ ಇಲ್ಲ. ಒಂದೇ ಮಾತನ್ನು ಹೇಳುವುದಾದರೆ ಯಾವುದೇ ಕೊರತೆ ಇಲ್ಲದೆ ಒಬ್ಬ ಶ್ರೇಷ್ಠನಾದಂಥ ವ್ಯಕ್ತಿ ಹೇಗೆ ಒಂದು ಉತ್ತಮ ಸಮಾಜದಲ್ಲಿ ಇರಬೇಕು, ಅಥವಾ ಶ್ರೇಷ್ಠನಾದವನು ಹೇಗೆ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಶ್ರೇಷ್ಠನಾದವನು ಹೇಗೆ ಒಂದು ಉತ್ತಮವಾದಂಥ ಮನೆಯನ್ನು ನಿಲ್ಲಿಸಬೇಕು, ಶ್ರೇಷ್ಠನಾದಂಥವನು ಹೇಗೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿರಬೇಕು, ಆ ಎಲ್ಲ ರೀತಿಯ ಸಂಸ್ಕಾರಗಳು ದಶರಥ ತನ್ನ ಮಕ್ಕಳಿಗೆ ಕೊಟ್ಟಿದ್ದ. ಆ ಮಕ್ಕಳೆಲ್ಲರೂ ಕೂಡ ಬೆಳೆದು ದೊಡ್ಡವರಾಗಿದ್ದಾರೆ. ಆ ಎಲ್ಲ ಮಕ್ಕಳು ಕೂಡ ದಶರಥನಿಗೆ ವಿಧೇಯರಾಗಿದ್ದಾರೆ, ಎಲ್ಲರಿಗೂ ಪ್ರಿಯರಾಗಿದ್ದಾರೆ. ಅಂತಹ ಮಕ್ಕಳನ್ನು ನೋಡಿ ದಶರಥ ಆನಂದವನ್ನು ಪಡ್ತಾ ಇದ್ದಾನೆ.